ಪೀಣ್ಯದ ಆಶ್ರಯ ನಗರದಲ್ಲಿ ಏನು ಬಿಡಿಎ ಬಿಗ್ ಆಪರೇಷನ್ ಅನ್ನು ನಡೆಸಿದೆ. ಆಶ್ರಯ ನಗರದಲ್ಲಿ ಬಿಡಿಎ ಅಧಿಕಾರಿಗಳು ಆಕ್ಷನ್ ಮೂಡ್ನಲ್ಲಿದ್ದಾರೆ. ಈಗ ಏನು ಸರ್ವೆ ನಂಬರ್ 2ರಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. 10 ಮನೆಗಳನ್ನು ಬುಲ್ಡೋಸರ್ನಲ್ಲಿ ಈಗ ಏನು ಡೆಮಾಲಿಷ್ ಮಾಡಿರುವಂಥದ್ದು ನೋಡಿ. ಪೀಣ್ಯದ ಆಶ್ರಯ ನಗರದಲ್ಲಿ ಬಿಡಿಎ ಈಗ ಬಿಗ್ ಆಪರೇಷನ್ ಅನ್ನು ನಡೆಸ್ತಾ ಇದೆ. ಆಶ್ರಯ ನಗರದಲ್ಲಿ ಬಿಡಿಎ ಅಧಿಕಾರಿಗಳು ಆಕ್ಷನ್ ಮೂಡ್ನಲ್ಲಿದ್ದಾರೆ. ಈಗ 2 ಸರ್ವೆ ನಂಬರ್ಗಳಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. 10 ಮನೆಗಳನ್ನ ಬುಲ್ಡೋಸರ್ ಏನು ಬಿಡಿಎ ಮಾಡಿರುವಂಥದ್ದು ಅಂದರೆ ಡೆಮಾಲಿಷ್ ಮಾಡಿದೆ. 3-4 ಸಣ್ಣ ಫ್ಯಾಕ್ಟ್ರಿಗಳಿಗೂ ಕೂಡ ತೆರವು ಬಿಸಿ ಮುಟ್ಟಿಸಿದೆ. ಇಲ್ಲಿ ಈಗ ಬಿಡಿಎ 15 ದಿನಗಳ ಹಿಂದೆಯೇ ನೋಟಿಸನ್ನು ಅಧಿಕಾರಿಗಳು ನೀಡಿರ್ತಾರೆ. ಇಲ್ಲಿ ತೆರವು ಕಾರ್ಯಾಚರಣೆಗೆ ಸಮಯ ಕೊಟ್ಟು ತೆರವು ಕಾರ್ಯಾಚರಣೆಯನ್ನು ನಡೆಸಿದಂತಹ ಬಿಡಿಎ ಮನೆ ಫ್ಯಾಕ್ಟರಿಗಳ ತೆರವಿನಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದ್ದ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ 15 ದಿನಗಳ ಹಿಂದೆಯೇ ನೋಟಿಸನ್ನು ನೀಡಿರ್ತಾರೆ, ಮಾಹಿತಿ ನೀಡಿರ್ತಾರೆ. ಸಮಯ ತೆಗೆದುಕೊಂಡೇ ಈಗ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಆಶ್ರಯ ನಗರದಲ್ಲಿ ಬಿಡಿಎ ಅಧಿಕಾರಿಗಳು ಈಗ ತೆರವು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಕೆಲವು ಫ್ಯಾಕ್ಟ್ರಿಗಳು ಹಾಗೂ 10 ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಅಂದರೆ ಡೆಮಾಲಿಷ್ ಮಾಡಿರುವಂಥದ್ದು ಕೆಲವೊಂದು ಮನೆಗಳನ್ನು ಆಶ್ರಯ ಬಡಾವಣೆಯಲ್ಲಿ ಈಗ ತೆರವು ಕಾರ್ಯಾಚರಣೆಯ ಬಿಸಿ ಮುಟ್ಟಿಸ್ತಾ ಇರುವಂಥದ್ದು. ಇದರಿಂದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಆತಂಕಕ್ಕೂ ಕೂಡ ಒಳಗಾಗಿರುವಂಥದ್ದು ನೋಡಿ. ಪೀಣ್ಯದ ಆಶ್ರಯ ನಗರದಲ್ಲಿ ಬಿಡಿಎ ಅಧಿಕಾರಿಗಳೀಗ ಬಿಗ್ ಆಪರೇಷನ್ ಅಂದರೆ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. 15 ದಿನಗಳ ಹಿಂದೆಯೇ ಅಲ್ಲಿನ ಜನರಿಗೆ ನೋಟಿಸನ್ನು ಕೂಡ ನೀಡಿರ್ತಾರೆ. 2 ಸರ್ವೆ ನಂಬರ್ಗಳಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆಯನ್ನು ಈಗ ಮಾಡ್ತಾ ಇರುವಂಥದ್ದು. 10 ಮನೆಗಳನ್ನು ತೆರವು ಕಾರ್ಯ ಮಾಡಿದ್ದಾರೆ. ಈಗ ಚೆಕ್ ಮಾಡ್ಕೊಳಕ್ಕೆ ಎಲ್ಲ ಹೊಡಿತಾವೆ ಸರ್. ಇವು ನೋಡಿಲಿ ಎಲ್ಲ ಮಾಡಿ ಇವತ್ತು CMಗೆ ಮರ್ಯಾದಿಲ್ಲ. ಆ CM ನೋಡಿಲಿ ಲಯಕ್ಕಿಲ್ಲ, ಇಳಿದ್ಬಿಡ್ಬೇಕು ಆ ಚಳಿಕೆ ಸರ್. ಬಡವರು ಎಲ್ಲಿ ಹೋಗ್ತಾರೆ ಸರ್? ಸುರುವರೆಗೂ ಸೂರು ಅಂತ ಕೊಟ್ಟು ಇವತ್ತು ಕಷ್ಟದಿಂದ ಅನುಭವಿಸ್ತಾ ಇದ್ದೀವಿ. ಆಚೆಗೆ ಹೋಗ್ಬೇಕು. ಇವತ್ತು ರೋಡ ಬೀದೆ ಮನಿಕೊಂಬೇಕು ಮಕ್ಳು ಮರಿ ಅಂದರೆ CMಗೆ ಅರ್ಥ ಆಗುತ್ತಿಲ್ವಾ? ಯಾಕೆ ಹೊಡಿಬೇಕು? ಬಡವರು ತಾನೇ ಇರೋದು. ಸಾವುಕಾರರಲ್ಲಿ ಕೋಟ್ಯಾಧಿಪತಿ ಮಕ್ಕಳದಾರ ಏನು ಸರ್? ಈ ಥರ ಮಾಡಿ ನಮ್ಮನ್ನು ಹಾಳು ಮಾಡ್ತಾವ್ರು. ಒಂದಿನಲ್ಲ ಏನು ಯಾವ ನೋಟಿಸು ಇಲ್ಲ, ಯಾವುದೂ ಇಲ್ಲ ಸರ್. ನಮ್ಮ ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾವ್ರು ಇವತ್ತಂತ ನಾನು ಹೇಳ್ತಾ ಇದ್ದೀನಿ. ದೌರ್ಜನ್ಯ ಮಾಡೋದು ಇವತ್ತು ನೋಡಿ ಎಲ್ಲ ಎತ್ತಿಕ್ಕಿವಿ. ಮನೆ ಕಣಕ್ಕೆ ನಾಳೆ ಹೋಗಿ ಬೀದೆ ಮನಿಕೊಬೇಕು, ಫುಟ್ಪಾತು ಅಂದಿ ಗುಡ್ಸ್ಲು ಮನಿಕೊಬೇಕು ನಾವು. ಆ ಪರಿಸ್ಥಿತಿ ಬಂದ್ಬಿಡೈತೆ ನಮಗೆ. ಅಷ್ಟು ಕಷ್ಟ ಸರ್. ಇವತ್ತು CMಗೆ ಅರ್ಥ ಇದ್ದರೆ ಇದು ಹೊಡ್ತಿರಲಿಲ್ಲ. ಅದು ಹೊಡ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ ನಾವು. ಅಲ್ಲೇನು ವಾಸ ಇರೋ ಮನೆ ಎಲ್ಲ ಉಡಿಸಿ ಮಾಡ್ತಾರೆ ಅಂದರೆ ಇವತ್ತು ದೌರ್ಜನ್ಯ ಮಾಡ್ದಂಗೆ ಆಯ್ತು. ದೌರ್ಜನ್ಯ CMಗೆ ಅರ್ಥ ಆಗಲ್ವಾ? DGಗೆ ಅರ್ಥ ಆಗಲ್ವಾ? ಓಟ್ ಹಾಕಿ ಗೆಲ್ಲಿಸಿ ನಾವೆಲ್ಲ ಮಾಡಿ ಇವತ್ತು ನಾವು ಕಷ್ಟ ಬಿದ್ದು ಇವತ್ತು ರೋಡಾಗಿದ್ದೀವಿ. ರೋಡಾಗಿರೋ ಯಾರು CM ಬಂದು ಯಾರು ನಮ್ಗೆ